ಶಿಲೆಯಲ್ಲಿ ಕಲೆಯನ್ನು ಸೆರೆ ಹಿಡಿದ, ಕಲೆಯನ್ನು ಶಿಲೆಯಲ್ಲೇ ಅರಳಿಸಿದ, ಉಳಿಯಿಂದ ಮೀಟಿ ಹೊಸನಾದ ತಂದು ಹೊಸ ರೂಪ ತಂದ ಕಲೆಗಾರನ, ಉಳಿಯಿಂದ ಮೀಟಿ ಹೊಸನಾದ ತಂದು ಹೊಸ ರೂಪ ತಂದ ಕಲೆಗಾರನ ಯಾವ ರೀತಿ ನಾನು ಹಾಡಿ ಹೊಗಳುವುದೋ. ಸ್ನೇಹಿತರೆ, ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ದ ಗ್ರೇಟ್ ಸೋಲ್ಜರ್, ಒಬ್ಬ ಶ್ರೇಷ್ಠ ಯೋಧ ಮತ್ತು ಒಬ್ಬ ಮಹತ್ವಾಕಾಂಕ್ಷೆಯ ರಾಜ, ನಮ್ಮ ಕನ್ನಡಿಗರ ಹೆಮ್ಮೆ, ಹೊಯ್ಸಳ ಸಾಮ್ರಾಜ್ಯದ ದೊರೆ ವಿಷ್ಣುವರ್ಧನ ರಾಜನ ಬಗ್ಗೆ ಒಂದಷ್ಟು ಐತಿಹಾಸಿಕ ಸತ್ಯಗಳನ್ನು ಹೇಳೋದಕ್ಕೆ ಬಂದಿದ್ದೀನಿ. ಅಂದರೆ ನಮ್ಮ ವಿಷ್ಣುವರ್ಧನ ರಾಜರು ಅಂದರೆ ಅವರ ಒಂದು ಕಾಲಘಟ್ಟದಲ್ಲಿ ಹೊಯ್ಸಳ ಸಾಮ್ರಾಜ್ಯವನ್ನು ಸ್ವತಂತ್ರ ಸಾಮ್ರಾಜ್ಯವನ್ನಾಗಿ ಮಾಡಬೇಕು ಅಂತ ಕನಸನ್ನು ಕಾಣ್ತಾರೆ. ಅಂದರೆ ಹೇಗೆ ನೀವು ಯೋಚನೆ ಮಾಡಿ, ಹೇಗೆ ನಮ್ಮ ವರ್ಮ ಅಂತ ಹೇಳಿದ ತಕ್ಷಣ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ನೆನಪಿಗೆ ಬರ್ತಾರೆ. ಅವರ ಆ ಒಂದು ಮಯೂರ ಸಿನಿಮಾನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ಅವರು ಪಲ್ಲವರಿಂದ ಅವಮಾನಕ್ಕೊಳಗಾದಂತಹ ಆ ಮಯೂರ ವರ್ಮ ಹೇಗೆ ಮತ್ತೆ ಕದಂಬ ಸಾಮ್ರಾಜ್ಯವನ್ನ ಕಟ್ಟಬೇಕು, ಸ್ವತಂತ್ರ ಸಾಮ್ರಾಜ್ಯವನ್ನಾಗಿ ಮಾಡಬೇಕು ಅಂತ ಹೇಳಿ ಪಲ್ಲವರ ಸೊಕ್ಕಡಗಿಸಿ ಅವರು ಮತ್ತೆ ಕದಂಬ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾರಲ್ವಾ. ಅದೇ ರೀತಿನೇ ನಮ್ಮ ವಿಷ್ಣುವರ್ಧನ ರಾಜ ಇಲ್ಲಿ, ಅಂದರೆ ನಮ್ಮ ವಿಷ್ಣುವರ್ಧನ ಅವರ ಕಾಲಘಟ್ಟದಲ್ಲಿ ಈ ಒಂದು ಹೊಯ್ಸಳ ಸಾಮ್ರಾಜ್ಯ ವೆಸ್ಟರ್ನ್ ಚಾಲುಕ್ಯಾಸ್ ಅವರ ಕಂಟ್ರೋಲಲ್ಲಿ ಇರುತ್ತೆ. ಅಂದರೆ ನಮ್ಮ ಹೊಯ್ಸಳರು ವೆಸ್ಟರ್ನ್ ಚಾಲುಕ್ಯರಿಗೆ, ಕಲ್ಯಾಣಿ ಚಾಲುಕ್ಯರಿಗೆ ಇವರು ಅಧೀನರಾಗಿರ್ತಾರೆ. ಅಂದರೆ ಅವ್ರನ್ನ ಮೀರಿ ಇವ್ರು ಯಾವುದೇ ಡಿಸಿಷನ್ ಅನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಅಂದರೆ ಅವ್ರಿಗೆ ಆಪೋಸಿಟ್ ಆಗಿ ಇವರು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಏನೇ ಆಗಲಿ ಅವರ ಅಂಡರಲ್ಲೇ ಬರ್ತಾರೆ, ಅವರ ಅಂಡರ್ ಕಂಟ್ರೋಲಲ್ಲೇ ಇರ್ತಾರೆ ಇವರು. ಅಂದರೆ ಅದಕ್ಕೆ ಅವ್ರನ್ನ ಸಬಾರ್ಡಿನೇಟ್ಸ್, ಅಂದರೆ ಅವ್ರಿಗೆ ಇವರು ಸಬಾರ್ಡಿನೇಟ್ಸ್ ಆಗಿರ್ತಾರೆ. ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಅಂದರೆ ಅವ್ರು ಟ್ಯಾಕ್ಸ್ ಕಟ್ಟು ಅಂತಂದರೆ ಟ್ಯಾಕ್ಸ್ ಕಟ್ಟಬೇಕು, ಅವ್ರು ಏನು ಹೇಳಿದ್ರು ಇವರು ಕೇಳೋವಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ. ಯಾಕಂದರೆ ಇವರು ಸ್ವತಂತ್ರರಾಗಿಲ್ಲ, ಇವರು ಅವರ ಕಂಟ್ರೋಲಲ್ಲಿ ಇರೋವಂಥ ಒಂದು ಸಾಮ್ರಾಜ್ಯ. ಸೊ ಇದರಿಂದ ನಾವು ಹೊರಗಡೆ ಬರಬೇಕು, ಇದರಿಂದ ನಾವು ನಮ್ಮನ್ನು ಬಿಡಿಸ್ಕೋಬೇಕು, ನಾವು ಕೂಡ ಸ್ವತಂತ್ರ ಸಾಮ್ರಾಜ್ಯವನ್ನಾಗಿ ಮಾಡ್ಕೋಬೇಕು ನಮ್ಮ ಹೊಯ್ಸಳ ಸಾಮ್ರಾಜ್ಯವನ್ನು ಅಂತ ಕನಸು ಕಾಣ್ತಾರೆ ನಮ್ಮ ವಿಷ್ಣುವರ್ಧನ ರಾಜ ಅವರು. ಆದರೆ ಅವರು ಕನಸು ಕಾಣಬೇಕಾದ್ರೆ ಅವರ ಅಣ್ಣ 1ನೇ ವೀರಬಲ್ಲಾಳ ಅವರು ಈ ಒಂದು ಹೊಯ್ಸಳ ಸಾಮ್ರಾಜ್ಯವನ್ನು ಆಳ್ವಿಕೆ ನಡೆಸ್ತಾ ಇರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲೇ ಈ ರೀತಿಯಾದಂಥ ಒಂದು ಕನಸನ್ನು ಕಾಣ್ತಾರೆ. ನಂತರ ಅಂದರೆ 1ನೇ ವೀರಬಲ್ಲಾಳ ಅವರು ಆಳ್ವಿಕೆ ನಡೆಸಬೇಕಾದ್ರೆ 1ನೇ ವೀರಬಲ್ಲಾಳ ಅವರು ಅಂದರೆ ಅವರ ತಮ್ಮ ನಮ್ಮ ವಿಷ್ಣುವರ್ಧನ ಅವರಿಗೆ ಗಂಗವಾಡಿ ಪ್ರಾಂತ್ಯ, ಹೊಯ್ಸಳ ಸಾಮ್ರಾಜ್ಯಕ್ಕೆ ಸೇರಿದಂತಹ ಗಂಗವಾಡಿ ಪ್ರಾಂತ್ಯದಲ್ಲಿ ಗವರ್ನರ್ ಆಗಿ ಕೆಲಸ ಮಾಡು ಅಂತ ಹೇಳಿ ಅವ್ರನ್ನ ಅಲ್ಲಿ ನೇಮಕ ಮಾಡಿರ್ತಾರೆ. ಅಲ್ಲಿ ಅವರು ಗವರ್ನರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಈ ಗಂಗವಾಡಿ ಪ್ರಾಂತ್ಯ ಅಂತ ನಾನು ಹೇಳಿದ್ನಲ್ಲ, ಈ ಗಂಗವಾಡಿ ಪ್ರಾಂತ್ಯದಲ್ಲಿ ಒಂದು ಅರ್ಧದಷ್ಟು ಗಂಗವಾಡಿ ಪ್ರಾಂತ್ಯವನ್ನ ಚೋಳರು ಆಕ್ಯುಪೈ ಮಾಡ್ಕೊಂಡಿರ್ತಾರೆ, ಅವರ ಕಂಟ್ರೋಲಲ್ಲಿ ಇರುತ್ತೆ. ಆ ಅರ್ಧದಷ್ಟು ಗಂಗವಾಡಿ ಪ್ರಾಂತ್ಯವನ್ನ ಚೋಳರು ಕೂಡ ಆ ಒಂದು ಅರ್ಧದಷ್ಟು ಗಂಗವಾಡಿ ಪ್ರಾಂತ್ಯದಲ್ಲಿ ಅಂದರೆ ಅಲ್ಲಿ ಒಬ್ಬ ಗವರ್ನರ್ನ ಅವರು ನೇಮಕ ಮಾಡಿ, ಚೋಳ ಸಾಮ್ರಾಜ್ಯದಿಂದ ಒಬ್ಬ ಗವರ್ನರು ಅರ್ಧದಷ್ಟು ಗಂಗವಾಡಿ ಪ್ರಾಂತ್ಯವನ್ನ ಅಲ್ಲಿ ಗವರ್ನರ್ ಆಗಿ ಚೋಳ ಸಾಮ್ರಾಜ್ಯಕ್ಕೆ ಸೇರಿದಂಥ ಒಬ್ಬ ಗವರ್ನರು ಅಲ್ಲಿ ಅವನು ಕಂಟ್ರೋಲ್ ಮಾಡ್ತಾ ಇರ್ತಾನೆ, ಅವನು ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅದೇ ರೀತಿ ಈ ಕಡೆ ಗಂಗವಾಡಿ ಪ್ರಾಂತ್ಯದ ಇನ್ನರ್ಧ ಗಂಗವಾಡಿ ಪ್ರಾಂತ್ಯವನ್ನ ನಮ್ಮ ವಿಷ್ಣುವರ್ಧನ ರಾಜ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಸೊ ಇದು ನಮ್ಮ ವಿಷ್ಣುವರ್ಧನ ರಾಜನಿಗೆ, ಅಂದರೆ ವಿಷ್ಣುವರ್ಧನ ಅವ್ರಿಗೆ ಏನಿದು ಗಂಗವಾಡಿ ಪ್ರಾಂತ್ಯ ಕಂಪ್ಲೀಟ್ ಫುಲ್ ನಮ್ಮ ವಶಕ್ಕೆ ಮತ್ತೆ ಪಡ್ಕೋಬೇಕು ನಾವು. ಯಾಕಂದ್ರೆ ಇದು ಒಂದು ಕಾಲಘಟ್ಟದಲ್ಲಿ ಗಂಗರು, ಅಂದರೆ ನಮ್ಮ ಕನ್ನಡಿಗರೇ ಆದಂತಹ ಗಂಗ ಸಾಮ್ರಾಜ್ಯದವರು ಆಳ್ವಿಕೆ ನಡೆಸಿದಂತಹ ಪ್ರಾಂತ್ಯ ಇದು. ಸೊ ಇದು ಕಂಪ್ಲೀಟ್ ಅಂದರೆ ಗಂಗವಾಡಿ ಪ್ರಾಂತ್ಯ ಕಂಪ್ಲೀಟು, ಗಂಗವಾಡಿ ಪ್ರಾಂತ್ಯ ಫುಲ್ಲು ನಮ್ಮ ವಶಕ್ಕೆ ಪಡಬೇಕು, ನಮ್ಮ ವಶಕ್ಕೆ ನಾವು ಪಡಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ ನಮ್ಮ ವಿಷ್ಣುವರ್ಧನ ಅವರು. ಆದರೆ ಅವ್ರು ಇನ್ನೂ ಕೂಡ ಅಧಿಕಾರಕ್ಕೆ ಬಂದಿಲ್ಲ. ಕಾಲಕ್ರಮೇಣ ಅವರ ಅಣ್ಣ 1ನೇ ವೀರಬಲ್ಲಾಳ ಅವರು ತೀರ್ಕೋತಾರೆ. ನಂತರ ನಮ್ಮ ವಿಷ್ಣುವರ್ಧನ ಅವರು ರಾಜ ಆಗ್ತಾರೆ. ಅವರು ರಾಜ ಆಗಿ ತಗೊಂಡಂತಹ ಮೊದಲನೇ ಸ್ಟೆಪ್ಪೇ ಚೋಳರ ವಿರುದ್ಧ ಯುದ್ಧ ಮಾಡೋದಕ್ಕೆ ಹೋಗ್ತಾರೆ. ಅಂದರೆ ಅವ್ರು ಯುದ್ಧ ಮಾಡೋದಕ್ಕಿಂತ ಮುಂಚೆ ಕೆಲವು ಇತಿಹಾಸಕಾರರು ಹೇಳ್ತಾರೆ, ಅಂದರೆ ಇಲ್ಲಿ ಗಂಗಾ ಪ್ರಾಂತ್ಯವನ್ನ ಅರ್ಧದಷ್ಟು ಗಂಗಾ ಪ್ರಾಂತ್ಯ ಚೋಳರು ವಶಪಡಿಸಿಕೊಂಡು ಆಳ್ವಿಕೆ ನಡೆಸ್ತಾ ಇರ್ತಾರಲ್ವಾ, ಆ ಅರ್ಧದಷ್ಟು ಗಂಗವಾಡಿ ಪ್ರಾಂತ್ಯದಲ್ಲಿ ಚೋಳ ಸಾಮ್ರಾಜ್ಯದಿಂದ ಒಬ್ಬ ಗವರ್ನರ್ ಬಂದು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ವಾ. ಸೊ ಆ ಗವರ್ನರ್ನ ನಮ್ಮ ವಿಷ್ಣುವರ್ಧನ ಅವರು, ಅಂದರೆ ಆ ಚೋಳ ಸಾಮ್ರಾಜ್ಯಕ್ಕೆ ಸೇರಿದಂಥ ಗವರ್ನರೇ ನಮ್ಮ ವಿಷ್ಣುವರ್ಧನ ಅವರಿಗೆ ಸಹಾಯ ಮಾಡಿದ್ರು ಈ ಒಂದು ವಿಷಯದಲ್ಲಿ. ಅಂದರೆ ಗಂಗವಾಡಿ ಕಂಪ್ಲೀಟು ಹೊಯ್ಸಳರಿಗೆ ಸೇರಬೇಕು ಅಂತ ನಮ್ಮ ವಿಷ್ಣುವರ್ಧನ ಅವರು ಹೋಗ್ತಾರಲ್ವಾ ಯುದ್ಧ ಮಾಡೋದಕ್ಕೆ. ಸೊ ಇದರಲ್ಲಿ ಆ ಚೋಳ ಸಾಮ್ರಾಜ್ಯಕ್ಕೆ ಸೇರಿದಂತಹ ಗವರ್ನರು ಕೂಡ ವಿಷ್ಣುವರ್ಧನ ಅವರಿಗೆ ಸಹಾಯ ಮಾಡಿದ್ರು ಅಂತ ಕೆಲವು ಇತಿಹಾಸಕಾರರು ಹೇಳ್ತಾರೆ. ಯಾತಕ್ಕೋಸ್ಕರ
ಚೋಳ ಸಾಮ್ರಾಜ್ಯಕ್ಕೆ ಸೇರಿದಂತಹ ಗವರ್ನರು ಹೊಯ್ಸಳ ಸಾಮ್ರಾಜ್ಯಕ್ಕೆ ಸೇರಿದಂತಹ ಗವರ್ನರ್ಗೆ ಸಪೋರ್ಟ್ ಮಾಡ್ತಾರೆ. ಚೋಳ ಸಾಮ್ರಾಜ್ಯಕ್ಕೆ ಸೇರಿದಂತಹ ಪ್ರಾಂತ್ಯವನ್ನು ವಶಪಡಿಸ್ಕೊಳ್ಳೋದಕ್ಕೆ. ಯಾತಕ್ಕೋಸ್ಕರ ಚೋಳ ಸಾಮ್ರಾಜ್ಯಕ್ಕೆ ಸೇರಿದಂತಹ ಗವರ್ನರು ಹೊಯ್ಸಳರಿಗೆ ಸಪೋರ್ಟ್ ಮಾಡ್ತಾರೆ, ಏನು ಕಾರಣ ಇರ್ಬೋದು ಅಂತ ಕೇಳಿದಾಗ ಇದಕ್ಕೆ ಇತಿಹಾಸಕಾರರು ಹೇಳ್ತಾರೆ, ಆ ಗವರ್ನರ್ ಇದನ್ನಲ್ಲ, ಚೋಳ ಸಾಮ್ರಾಜ್ಯಕ್ಕೆ ಸೇರಿದಂತಹ ಗವರ್ನರು ಅವನು ವೈಷ್ಣವ ಅಂದರೆ ವೈಷ್ಣವಿಸಮ್ನ ಅವನು ಫಾಲೋ ಮಾಡುವಂತಹ ಒಬ್ಬ ಹಿಂದೂ ಗವರ್ನರು. ಅವರು ವೈಷ್ಣವಿಸಮ್ನ ಫಾಲೋ ಮಾಡ್ತಾ ಇರ್ತಾರೆ. ಹಾಗಾಗಿ ಚೋಳರು ತೀವ್ರವಾದಂಥ ಶಿವಭಕ್ತರು. ಹಾಗಾಗಿ ಇವರು ವೈಷ್ಣವಿಸಮ್ ಫಾಲೋ ಮಾಡೋರು ಅಂತ ಹೇಳಿ ಇವ್ರನ್ನ ಅಷ್ಟೊಂದು ತುಂಬ ಕೇರ್ಲೆಸ್ ಮಾಡುವಂಥದ್ದು, ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾ ಇರೋದಿಲ್ಲ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಈ ರೀತಿ ರೆಸ್ಪೆಕ್ಟ್ ಸಿಗ್ತಾ ಇರೋದಿಲ್ಲ ನನಗೆ, ಮತ್ತೆ ನನಗೆ ತುಂಬ ಅನ್ಕಂಫರ್ಟ್ ಫೀಲ್ ಆಗ್ತಾ ಇದೆ. ಮತ್ತೆ ಕುಲೋತ್ತುಂಗ ಚೋಳ ಅವರು ಆ ಒಂದು ಟೈಮ್ ಪೀರಿಯಡ್ನಲ್ಲಿ ರೂಲ್ ಮಾಡ್ತಾ ಇದ್ದಂಥ ಕುಲೋತ್ತುಂಗ ಚೋಳ ಅವರು, 1ನೇ ಕುಲೋತ್ತುಂಗ ಚೋಳ ಅವರು ಇವ್ರಿಗೆ ಅಷ್ಟೊಂದು ಅಂದರೆ ಇವರ ಕೆಲಸಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇರೋದಿಲ್ಲ. ಈ ರೀತಿ ಎಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಸೊ ಆ ಕಾರಣದಿಂದ, ಈ ಒಂದು ಕಾರಣದಿಂದನೇ ಇವರು ಹೊಯ್ಸಳರಿಗೆ ಸಪೋರ್ಟ್ ಮಾಡೋದಕ್ಕೆ, ಒಳಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ರು ಅಂತ ಕೆಲವು ಇತಿಹಾಸಕಾರ ಹೇಳಿದ್ರೆ, ಇನ್ನು ಕೆಲವು ಇತಿಹಾಸಕಾರರು ಹೇಳ್ತಾರೆ ಇಲ್ಲ, ವಿಷ್ಣುವರ್ಧನ ರಾಜನೇ ಇನ್ನೊಬ್ಬ ಚೋಳ ಸಾಮ್ರಾಜ್ಯಕ್ಕೆ ಸೇರಿದಂಥ ಗವರ್ನರನ್ನ ತಮ್ಮ ವಶಕ್ಕೆ ಪಡಿಸ್ಕೋತಾರೆ. ಅಂದರೆ ಕೆಲವು ತಂತ್ರಗಳ ಮುಖಾಂತರ ಅವರನ್ನ ಅಡಗಿಸಿ ಅವರನ್ನ ತಮ್ಮ ವಶಕ್ಕೆ ಪಡಿಸ್ಕೊಂಡು ಅವರಿಂದನೂ ಸಹಾಯ ಪಡ್ಕೊಂಡ್ರು ವಿಷ್ಣುವರ್ಧನ ರಾಜ ಅಂತಲೂ ಕೆಲವು ಇತಿಹಾಸಕಾರರು ಹೇಳ್ತಾರೆ. ಸೊ ಅದೇನೇ ಇರಲಿ, ಈಗ ಇವರು ಯಾವ ರೀತಿ ಅಂದರೆ ಒಂದೊಂದನ್ನೇ ಇವರು ಯುದ್ಧ ಮಾಡಿಕೊಂಡು ಕಂಟ್ರೋಲ್ಗೆ ತಗೋತಾರೆ ಅಂತಂದರೆ, ಇವರ ಸೇನಾಪಡೆ ಬಗ್ಗೆ ಇಲ್ಲಿ ಯಾವ ರೀತಿ ಹೇಳಿದ್ದಾರೆ ಅಂತಂದರೆ, ನಮ್ಮ ವಿಷ್ಣುವರ್ಧನ ಅವರ ಸೇನಾಪಡೆ ಅಂದರೆ ಬಹಳ ಅಂದರೆ ಇಟ್ಸ್ ತುಂಬ ಸ್ಟ್ರಾಂಗ್ ಆದಂತಹ ಒಂದು ಆರ್ಮಿ ಫೋರ್ಸ್ ಅನ್ನು ಇವರು ಇಟ್ಕೊಂಡಿದ್ರು ಅಂತ ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಸೊ ಹಾಗಾಗಿ ಇವರು ಮೊದಲು ನೀಲಗಿರಿ ಹಿಲ್ಸ್ ಅಂತ ನೀವು ಕೇಳಿರ್ತೀರ. ನೀಲಗಿರಿ ಹಿಲ್ಸ್ ಬಂದು ನಮ್ಮ ಅಂದರೆ ಪಶ್ಚಿಮ ಘಟ್ಟಗಳ ಒಂದು ಭಾಗ ನೀಲಗಿರಿ ಹಿಲ್ಸ್ ಕೂಡ. ಆ ನೀಲಗಿರಿ ಹಿಲ್ಸ್ ಬಂದು ಈ ಕಡೆ ಸೌತ್ ಕರ್ನಾಟಕ ಮತ್ತೆ ಅಂದರೆ ಸೌತ್ ಕರ್ನಾಟಕ ಮತ್ತೆ ಕೇರಳ ಬಂದು ಕೇರಳದಲ್ಲಿ ಈಸ್ಟ್ ಕೇರಳ ಮತ್ತೆ ನಾರ್ತ್ ಈಸ್ಟ್ ಕೇರಳ ಮತ್ತೆ ತಮಿಳುನಾಡು ಬಂದು ವೆಸ್ಟರ್ನ್ ತಮಿಳುನಾಡು. ಸೊ ಇದೆಲ್ಲ ಕವರ್ ಆಗುತ್ತೆ ನೀಲಗಿರಿ ಹಿಲ್ಸ್ ಅಲ್ವಾ. ಸೊ ಆ ನೀಲಗಿರಿ ರೀಜನ್ಗೆ ಸೇರಿದಂತಹ ನೀಲಗಿರಿ ರೀಜನ್ ಅಲ್ಲಿ ರೂಲ್ ಮಾಡ್ತಾ ಇದ್ದಂತಹ ಒಂದಷ್ಟು ರೂಲರ್ಸ್ನೆಲ್ಲರೂ ಕೂಡ ಅಂದರೆ ಸಣ್ಣ ಸಣ್ಣ ಸಾಮ್ರಾಜ್ಯಗಳು ಇರ್ತಾರಲ್ವಾ. ಸೊ ಇಲ್ಲಿ ಹೇಳಿದ್ದಾರೆ ಅವರು ಸಣ್ಣ ಸಣ್ಣ ಸಾಮ್ರಾಜ್ಯಗಳನ್ನೆಲ್ಲ ಇವರು ಯುದ್ಧ ಮಾಡಿ ಗೆಲ್ತಾ ಬರ್ತಾರಂತೆ. ಅಂದರೆ ಕೊಂಗಲ್ವಾಸ್ ಮತ್ತೆ ನಿಡುಗಲ್ ಚೋಳ ರೂಲರ್ ಇರುಕ್ಕವೇಲ ಮತ್ತೆ ಕಾಮತ್ ಅನ್ನೋ ಒಬ್ಬ ಇತಿಹಾಸಕಾರರ ಪ್ರಕಾರ ಇವರ ವಿಷ್ಣುವರ್ಧನ ರಾಜ ಏನಿದ್ದಾರೆ ಇವರ ಆರ್ಮಿ ಫೋರ್ಸ್ ಬಂದು ಕಾಂಜೀಪುರಂನವರೆಗೂ ಹೋಗಿದೆ ಅಂತ ಹೇಳ್ತಾರೆ, ಅಭಿಪ್ರಾಯ ಪಟ್ಟಿದ್ದಾರೆ. ಇನ್ನೊಂದು ಕಡೆ ನೊಳಂಬಾಸ್ ಅನ್ನೋದು ಒಂದು ಸ್ಮಾಲ್ ಡೈನಸ್ಟಿ, ಅವ್ರನ್ನು ಕೂಡ ಇವರು ಯುದ್ಧ ಮಾಡಿ ಗೆದ್ರು. ನಂತರ ಕದಂಬರು ಬನವಾಸಿ ಮತ್ತು ಗೋವಾನ ಆ ಒಂದು ಟೈಮ್ ಪೀರಿಯಡ್ ನಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಂತಹ ಎರಡನೇ ಜಯಕೇಸಿ ಅನ್ನೋರು ಕದಂಬ ರಾಜ. ಸೊ ಅವರನ್ನು ಕೂಡ ಯುದ್ಧ ಮಾಡಿ ಗೆಲ್ತಾರೆ. ಒಂದ್ ಕಡೆ ಕದಂಬರು, ನೊಳಂಬರು, ಇನ್ನೊಂದು ಕಡೆ ಕೊಂಗಲ್ವಾಸು ಮತ್ತೆ ನಿಡುಗಲ್ ಚೋಳ ರೂಲರ್ ಇರುಕ್ಕವೇಲ ಮತ್ತೆ ಉಚ್ಚಂಗಿ ಪಾಂಡ್ಯರು ಅಂತ ಒಬ್ಬ ಸ್ಮಾಲ್ ಡೈನಸ್ಟಿ. ಇವರು ಬಂದು ತುಂಗಭದ್ರಾ ನದಿಯ ಹತ್ರ ಒಂದು ಸ್ಮಾಲ್ ಡೈನಸ್ಟಿಯಾಗಿ ಇವರು ರೂಲ್ ಮಾಡ್ತಾ ಇರ್ತಾರೆ. ಇವರನ್ನು ಕೂಡ ಗೆಲ್ತಾರಂತೆ. ನಂತರ ತುಳುನಾಡಿನ ಅಲುಪರನ್ನ ಗೆಲ್ತಾರೆ. ನಂತರ ಸಂತಾರಾಸ್ ಆಫ್ ಹೊಸಗುಂಡದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಂತಹ ಒಂದು ಸ್ಮಾಲ್ ಡೈನಸ್ಟಿ, ಇವರು ಕೂಡ ಸಂತಾರಾಸು. ಇವ್ರನ್ನು ಕೂಡ ಗೆದ್ದು ನೀವು ನಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು, ಅದಕ್ಕೆ ನೀವು ಒಪ್ಕೊಂಡ್ರೆ ನಿಮ್ಮ ಇಷ್ಟದಂತೆ ಅಂದ್ರೆ ನೀವು ರೂಲ್ ಮಾಡೋದಕ್ಕೆ ಬಿಡ್ತೀವಿ, ಇಲ್ಲ ಅಂದ್ರೆ ನಾವು ನಿಮ್ಮ ಮೇಲೆ ಯುದ್ಧ ಮಾಡ್ತೀವಿ ಅಂತ ಷರತ್ ಅಂದ್ರೆ ರೂಲ್ಸ್ ಅನ್ನ ಹಾಕಿದಾರಂತೆ. ಸೊ ಅದಕ್ಕೆ ಅವರು ಒಪ್ಪಿದಾರಂತೆ. ನಂತರ ಇದು ಅಂದ್ರೆ ಹೊಯ್ಸಳ ಇನ್ಸ್ಕ್ರಿಪ್ಷನ್ಸ್ ಪ್ರಕಾರ ಇವರು ಅಂದ್ರೆ ವಿಷ್ಣುವರ್ಧನ ಅವರು ನೀಲಗಿರಿಸನ್ನ ಇವರು ಆಕ್ಯುಪೈ ಮಾಡ್ಕೊಂಡ್ರು, ಕಂಪ್ಲೀಟ್ ನೀಲಗಿರಿಸನ್ನ ಆಕ್ಯುಪೈ ಮಾಡ್ಕೊಂಡ್ರು ಅಂತ ಹೇಳ್ತಾರಂತೆ, ಹೇಳಿದೆಯಂತೆ. ನಂತರ ಹೊಯ್ಸಳ ಇನ್ಸ್ಕ್ರಿಪ್ಷನ್ಸ್ ಪ್ರಕಾರ ನೀಲಗಿರಿ ಹಿಲ್ಸ್ ಅನ್ನ ಈ ರೀತಿ ಎಲ್ಲ ಆಕ್ಯುಪೈ ಮಾಡ್ಕೊಂಡ್ ಬಂದ್ರು ಅಂತ ಹೊಯ್ಸಳ ಇನ್ಸ್ಕ್ರಿಪ್ಷನ್ಸ್ ಹೇಳುತ್ತಂತೆ. ಅಂತ ನಂತರ ಚಾಮರಾಜನಗರದಲ್ಲಿ ಸಿಕ್ಕಿರುವಂತ ಒಂದು ಚಾಮರಾಜನಗರ ಇನ್ಸ್ಕ್ರಿಪ್ಷನ್ ಹೇಳುತ್ತೆ, ಇವರ ಆರ್ಮಿ, ಇವರ ಸೇನಾಪಡೆ ನೀಲಾ ಮೌಂಟೇನ್ಸ್ ಅಂದ್ರೆ ಆ ಒಂದು ನೀಲ ಪರ್ವತಗಳನ್ನ ದಾಟ್ಕೊಂಡು ಅಂದ್ರೆ ಹತ್ತತ್ರ ಅಂದ್ರೆ ಅವರು ದಾಟ್ಕೊಂಡು ಹೋಯ್ತು ಅಂತ ಹೇಳ್ತಾರೆ. ಅದಕ್ಕೆ ಇವ್ರನ್ನ ಮಾಸ್ಟರ್ ಆಫ್ ಕೇರಳ ಅಂತ ಕೂಡ ಒಂದು ಶಾಸನದಲ್ಲಿ ಸಿಕ್ಕಿದೆ ಅಂತ ಹೇಳ್ತಾರೆ. ನಂತರ ಇವ್ರು ಬಂದು ಕಾಂಜೀಪುರಂನಲ್ಲಿ ಟೆಂಪರವರಿಯಾಗಿ ಸ್ಟೇ ಮಾಡಿದ್ರು ಒಂದಷ್ಟು ದಿನ. ಯಾಕಂದ್ರೆ ಚೋಳರನ್ನ ಇವರು ನಂತರ ಇದೆಲ್ಲ ಮಾಡ್ಕೊಂಡು ಒಂದೊಂದಾಗೆ ಇವರು ಗೆದ್ಕೊಂಡು ಹೋಗಿ ನಂತರ ಅಂದ್ರೆ ಈ ಒಂದು ಯುದ್ಧದಲ್ಲೇ ಇವರು ಒಂದ್ ಕಡೆ ಚೋಳರನ್ನು ಕೂಡ ಗೆದ್ದುಬಿಡ್ತಾರೆ. ಚೋಳರನ್ನು ಕೂಡ ತಲಕಾಡ್ನಲ್ಲಿ ಇವರು ಯುದ್ಧ ಮಾಡಿ ಗೆಲ್ತಾರೆ. ತಲಕಾಡ್ನಲ್ಲಿ ಚೋಳರನ್ನ ಗೆದ್ದ ನಂತರ ಇವರು ಕಾಂಜೀಪುರಂನಲ್ಲಿ ಒಂದ್ ಕಡೆ ಇವರ ಸೇನಾಪಡೆ ಕಾಂಜೀಪುರಂವರೆಗೂ ಹೋಗಿತ್ತು ಅಂತ ಹೇಳ್ತಾರಲ್ಲ, ಕಾಂಜೀಪುರಂನಲ್ಲಿ ಒಂದಷ್ಟು ದಿನ ಇವರು ಉಳ್ಕೊಂಡಿದ್ರು ಅಲ್ಲೇ ಅಂತ ಇತಿಹಾಸಕಾರರು ಅಭಿಪ್ರಾಯ ಪಟ್ಟಿದ್ದಾರೆ. ನೋಡಿ ಹೇಗಿದೆ ಅಂದ್ರೆ ಶತ್ರುಗಳನ್ನೆಲ್ಲ ಇವರು ಗೆದ್ದು ಅಷ್ಟು
ಅಷ್ಟು ಧೈರ್ಯವಾಗಿ ಅವರು ಆರಾಮಾಗಿ ಕಾಂಜೀಪುರಂನ ಹೋಗಿ ಶತ್ರುಗಳಿರುವಂಥ ಜಾಗದಲ್ಲೇ ಹೋಗಿ ಇವರು ಆರಾಮಾಗಿ ಟೆಂಪರವರಿಯಾಗಿ ಅಲ್ಲಿ ಸ್ಟೇ ಮಾಡಿದಾರಂತೆ ನಮ್ಮ ವಿಷ್ಣುವರ್ಧನ ಅವರು. ನಂತರ ಇವರು ವಿಷ್ಣುವರ್ಧನ ರಾಜ ಅವರು ಈ ರೀತಿ ತಲಕಾಡಿನಲ್ಲಿ ಚೋಳರನ್ನು ಗೆದ್ದ ನಂತರ ಆ ವಿಕ್ಟ್ರಿಯನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅಂತ ನಾನು ಹೇಳ್ತೀನಿ ಕೇಳಿ. ಆ ವಿಕ್ಟ್ರಿಯನ್ನು ಅವರು ಸೆಲೆಬ್ರೇಟ್ ಮಾಡಿದ್ದಾರೆ ಅಂದರೆ ಅವರು ದೇವಸ್ಥಾನವನ್ನು ಅಂದರೆ ತಲಕಾಡಿನಲ್ಲಿ ಚೋಳರನ್ನು ಗೆದ್ದ ನಂತರ ಆ ವಿಕ್ಟ್ರಿಯನ್ನು ಸೆಲೆಬ್ರೇಟ್ ಮಾಡೋದಕ್ಕಂತಲೇ ಒಂದು ದೇವಸ್ಥಾನವನ್ನು ತಲಕಾಡಿನಲ್ಲಿ ಕಟ್ಟಿದ್ದಾರಂತೆ, ನಾರಾಯಣ ದೇವಸ್ಥಾನ ಅಂತ ಏನೋ ಹೇಳ್ತಾರೆ ಅದನ್ನು. ಸೊ ಆ ದೇವಸ್ಥಾನದ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ ಸ್ನೇಹಿತರೆ. ಅಲ್ಲಿ ಒಂದು ದೇವಸ್ಥಾನವನ್ನು ಚೋಳರ ವಿರುದ್ಧ ಯುದ್ಧ ಮಾಡಿ ಗೆದ್ರಲ್ವಾ, ಅಂದರೆ ಆ ಗೆಲುವಿನ ಚಿಹ್ನೆ ಆಗಿ ಆ ದೇವಸ್ಥಾನವನ್ನು ಕಟ್ಟಿದ್ರು ಅಂತ ಹೇಳ್ತಾರೆ. ನಂತರ ಈ ಗೆಲುವನ್ನು ಸೆಲೆಬ್ರೇಟ್ ಮಾಡೋದಕ್ಕಂತಾನೆ ಇವತ್ತಿಗೂ ಕೂಡ ಅಂದರೆ ನಾವು ಮರೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂದರೆ ಇವತ್ತಿಗೂ ಕೂಡ ಹೊಯ್ಸಳರು ಅಂತಂದರೆ ಬೇಲೂರು ಚೆನ್ನಕೇಶವ ದೇವಸ್ಥಾನ ಅಂತ ಹೇಳ್ತೀವಲ್ವ, ಹಳೆಬೀಡು ಬೇಲೂರು ಅಂತ. ಸೊ ಆ ಬೇಲೂರು ಚೆನ್ನಕೇಶವ ದೇವಸ್ಥಾನವನ್ನು ಕೂಡ ಸತತ 86 ವರ್ಷಗಳು ತಗೊಂತು ಆ ಒಂದು ದೇವಸ್ಥಾನವನ್ನು ಕಟ್ಟಿ ಮುಗಿಸೋದಕ್ಕೆ. ಆ ದೇವಸ್ಥಾನವನ್ನು ಕೂಡ ಚೋಳರ ವಿರುದ್ಧ ಯುದ್ಧ ಮಾಡಿ ಇವರು ಗೆದ್ದಿದ್ದಕ್ಕೇನೆ ಅಂದರೆ ಇವರು ಗೆಲುವನ್ನು ಸಾಧಿಸಿದ್ದಕ್ಕೇನೆ ಆ ಗೆಲುವಿನ ಒಂದು ಸೆಲೆಬ್ರೇಟ್ ಮಾಡೋದಕ್ಕಂತಾನೆ ಇವರು ಈ ಒಂದು ದೇವಸ್ಥಾನವನ್ನು ಕಟ್ಟೋದಕ್ಕೆ ಶುರು ಮಾಡಿದ್ರು ಆ ಒಂದು ಟೈಮ್ ಪೀರಿಯಡ್ನಲ್ಲಿ ಅಂತ ಇತಿಹಾಸ ಹೇಳುತ್ತೆ. ಸೊ ನೋಡಿ, ಬೇಲೂರು ಚೆನ್ನಕೇಶವ ದೇವಸ್ಥಾನವನ್ನು ನೀವು ಮುಂದೆ ಇನ್ನೊಂದ್ಸತಿ ನೋಡ್ಬೇಕಾದ್ರೆ ನೀವು ಅನ್ಕೋಬೇಕು, ಓಹೋ ಇದು ಕೂಡ ಚೋಳರ ವಿರುದ್ಧ ಇವರು ಹೋರಾಟ ಮಾಡಿ ಯುದ್ಧ ಮಾಡಿ ಗೆದ್ದ ನಂತರನೇ ಇವರು ಆ ಒಂದು ವಿಕ್ಟ್ರಿಯನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಈ ಒಂದು ದೇವಸ್ಥಾನವನ್ನು ಕಟ್ಟೋದಕ್ಕೆ ಶುರು ಮಾಡಿದ್ರು ಅಂತ ನೀವು ನೆನಪಿಸ್ಕೊಳ್ಳಿ ಸ್ನೇಹಿತರೆ. ನೋಡಿ ಎಷ್ಟು ಅಂದರೆ ರೋಮಾಂಚನ ಆಗುತ್ತೆ. ಸೊ ಬೇಲೂರು ಚೆನ್ನಕೇಶವ ದೇವಸ್ಥಾನ ಅದು ಕೂಡ 86 ವರ್ಷಗಳು ತಗೊಂಡಿದೆ ಕಟ್ಟೋದಕ್ಕೆ. ಇನ್ನೊಂದು ಕಡೆ ಹೊಯ್ಸಳೇಶ್ವರ ದೇವಸ್ಥಾನ ಬಂದು ಹಳೆಬೀಡು ಹೊಯ್ಸಳೇಶ್ವರ ದೇವಸ್ಥಾನ ಬಂದು 86 ವರ್ಷ ತಗೊಂಡಿರೋದು. ಸಾರಿ, ನಾನು ತಪ್ಪಾಗಿ ಹೇಳಿದೆ. ಬೇಲೂರು ಚೆನ್ನಕೇಶವ ದೇವಸ್ಥಾನ ಬಂದು 103 ವರ್ಷ ಏನೋ ತಗೊಂಡಿದೆ ಕಟ್ಟೋದಕ್ಕೆ. ಸೊ ತಪ್ಪಾಗಿ ಹೇಳಿದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಇತಿಹಾಸ ಹೇಳಬೇಕಾದ್ರೆ ಕೆಲವೊಂದ್ಸತಿ ಈ ಒಂದು ಇಯರ್ಸ್ ಈ ನಂಬರ್ಸ್ ಎಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಕ್ಷಮೆ ಇರಲಿ. ಸೊ ಬೇಲೂರು ಚೆನ್ನಕೇಶವ, ಹೊಯ್ಸಳೇಶ್ವರ, ಹಳೆಬೀಡು ಹೊಯ್ಸಳೇಶ್ವರ ದೇವಸ್ಥಾನ, ಸೊ ಇವೆಲ್ಲ ಇವತ್ತು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ರೆಕಗ್ನೈಸ್ ಆಗಿರುವಂಥ ದೇವಸ್ಥಾನಗಳು. ಇವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಹೀಗೆ ಮತ್ತೆ ಇನ್ನೊಂದು ವಿಷಯ ಹೇಳಲೇಬೇಕು. ನಮ್ಮ ವಿಷ್ಣುವರ್ಧನ ಅವರು ಇವರ ರಿಯಲ್ ಹೆಸರು, ಇವರ ನಿಜವಾದ ಹೆಸರು ಬಿಟ್ಟಿದೇವ ಅಂತ. ಯಾಕಂದ್ರೆ ಇವ್ರಿಗೆ ಹೇಗೆ ವಿಷ್ಣುವರ್ಧನ ಅನ್ನೋ ಹೆಸರು ಬಂತು ಅಂತಂದ್ರೆ ಇವರು ಜೈನಿಸಮ್ನ ಫಾಲೋ ಮಾಡ್ತಾ ಇದ್ದಂಥವ್ರು. ಆದರೆ ಇವರು ರಾಮಾನುಜ ಅಂದರೆ ತತ್ವಜ್ಞಾನಿ ರಾಮಾನುಜರ ಅಂದರೆ ಹಿಂದೂ ತತ್ವಜ್ಞಾನಿ ರಾಮಾನುಜರಿಂದ ಪ್ರಭಾವಿತಕ್ಕೊಳಗಾಗಿ ಅಂದರೆ ರಾಮಾನುಜರಿಂದ ಪ್ರಭಾವಗೊಂಡು ಇವರು ಅಂದರೆ ಹಿಂದೂ ತತ್ವಜ್ಞಾನಿ ರಾಮಾನುಜರಿಂದ ಇವರು ಪ್ರಭಾವಿತರಾಗಿ ಇವರು ವೈಷ್ಣವೈಟ್ ಅಂದರೆ ಇವರು ವೈಷ್ಣವಿಸಮ್ಗೆ ಇವರು ಕನ್ವರ್ಟ್ ಆಗ್ತಾರೆ. ಅಂದರೆ ಇವರು ಜೈನಿಸಮ್ ಅಲ್ಲಿ ಇದ್ದವರು ವೈಷ್ಣವಿಸಮ್ಗೆ ಇವರು ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳ್ತಾರೆ ಇತಿಹಾಸಕಾರರು. ಇತಿಹಾಸ ಅದನ್ನೇ ಹೇಳುತ್ತೆ. ಆದರೆ ಇವರ ಧರ್ಮಪತ್ನಿ ಶಾಂತಲಾದೇವಿ ಬಗ್ಗೆ ನೀವು ಕೇಳಿರ್ತೀರ. ಆದರೆ ಶಾಂತಲಾದೇವಿ ಅವರು ಮಾತ್ರ ಕೊನೆಯವರೆಗೂ ಜೈನಿಸಮ್ನೇ ಫಾಲೋ ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ. ನೋಡಿ, ಒಂಥರ ಇದೊಂದು ಟ್ವಿಸ್ಟ್ ಅಂತ ಹೇಳ್ಬೋದು. ಸೊ ಇನ್ನೊಂದು ಕಡೆ ಶಾಂತಲಾದೇವಿ ಅವರು ಪ್ರಸಿದ್ಧ ಅಂದರೆ ಜನಪ್ರಿಯವಾದಂತಹ ಒಬ್ಬ ಭರತನಾಟ್ಯ ನರ್ತಕಿಯವರು. ಮತ್ತೆ ಅವ್ರಿಗೆ ತೀವ್ರವಾಗಿ ಶಿಲ್ಪಕಲೆಯಲ್ಲಿ ತುಂಬಾನೇ ಆಸಕ್ತಿ ಇದ್ದವರು. ಅವ್ರಿಗೆ ತುಂಬಾನೇ ಶಿಲ್ಪಕಲೆಯಲ್ಲಿ ಆಸಕ್ತಿ ಇತ್ತು ಅಂತ ಹೇಳುತ್ತೆ ಇತಿಹಾಸ. ನೋಡಿ, ಅಂದರೆ ಆಗಿನ ಕಾಲಘಟ್ಟದಲ್ಲಿ ಭರತನಾಟ್ಯ ಶಾಂತಲಾದೇವಿ ಅವ್ರ ಬಗ್ಗೆನೇ ಒಂದು ಬುಕ್ ಎಲ್ಲ ಇದೆ ಅಂತ ಹೇಳ್ತಾರೆ. ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಸ್ನೇಹಿತರೆ. ಖಂಡಿತ ಇದ್ರ ಬಗ್ಗೆ ಎಲ್ಲ ಇನ್ನೂ ಹೆಚ್ಚು ತಿಳ್ಕೊಂಡು ನಿಮಗೂ ಕೂಡ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಶಾಂತಲಾದೇವಿಯವರು ಜನಪ್ರಿಯವಾದಂತಹ ಭರತನಾಟ್ಯ ನರ್ತಕಿಯಾಗಿದ್ದರು. ಮತ್ತೆ ಅವರಿಗೆ ಶಿಲ್ಪಕಲೆಯಲ್ಲಿ ತುಂಬಾ ಆಸಕ್ತಿ ಇತ್ತು ಅಂತ ಹೇಳ್ತಾರೆ. ಮತ್ತೆ ಇವರ ಒಂದು ಕಾಲಘಟ್ಟದಲ್ಲೇ, ವಿಷ್ಣುವರ್ಧನ ಅವರ ಕಾಲಘಟ್ಟದಲ್ಲೇ ಕಲೆ, ಸಾಹಿತ್ಯ, ಶಿಲ್ಪಕಲೆ ಮತ್ತೆ ಕನ್ನಡ ಲಿಟ್ರೇಚರ್, ಕನ್ನಡ ಸಾಹಿತ್ಯಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಕಾವ್ಯಗಳೆಲ್ಲ ರಚನೆ ಮಾಡಿದ್ದಾರೆ ಸ್ನೇಹಿತರೆ. ನಾನು ಇಲ್ಲಿ ಹೇಳ್ತೀನಿ ನೋಡಿ. ಅಂದ್ರೆ ಇಲ್ಲಿ ಇವರ ಒಂದು ಕಾಲಘಟ್ಟದಲ್ಲಿ ಇವರ ಆಶ್ರಯದಲ್ಲಿದ್ದಂತಹ ಮಹಾಕವಿ ನಾಗಚಂದ್ರ ಅವರು ರಾಮಾಯಣವನ್ನ ಜೈನ್ ವರ್ಷನಲ್ಲಿ ರಾಮಾಯಣವನ್ನ ರಚನೆ ಮಾಡ್ತಾರೆ. ಅದಕ್ಕೆ ಹೆಸರಿಡ್ತಾರೆ ಇವರು ರಾಮಚಂದ್ರ ಚರಿತ ಪುರಾಣ ಅನ್ನೋ ಒಂದು ಹೆಸರಿನಲ್ಲಿ ರಾಮಾಯಣವನ್ನ ಜೈನ್ ವರ್ಷನಲ್ಲಿ ಬರೀತಾರಂತೆ ಈ ಮಹಾಕವಿ ನಾಗಚಂದ್ರ ಅವರು, ವಿಷ್ಣುವರ್ಧನನ ಆಶ್ರಯದಲ್ಲಿದ್ದಂತಹ ನಾಗಚಂದ್ರ ಮಹಾಕವಿಯವರು. ನಂತರ ಅವರೇ 24 ತೀರ್ಥಂಕರರು ಅಂತ ಹೇಳ್ತಾರಲ್ಲ ಜೈನಿಸಂನಲ್ಲಿ, ಆ 24 ತೀರ್ಥಂಕರರಲ್ಲಿ 19ನೇ ತೀರ್ಥಂಕರರ ಬಗ್ಗೆ ಒಂದು ಕಾವ್ಯವನ್ನು ಬರೀತಾರಂತೆ. ಅಂದರೆ ಆ ಕಾವ್ಯದ ಹೆಸರು ಮಲ್ಲಿನಾಥ ಪುರಾಣ ಅಂತ. ಸೊ ಟೋಟಲ್ 2 ಕಾವ್ಯ. ಒಂದು ರಾಮಚಂದ್ರ ಚರಿತ ಪುರಾಣ, ರಾಮಾಯಣವನ್ನ ಜೈನ್ ವರ್ಷನಲ್ಲಿ ಬರೆದಂತಹ ಒಂದು ರಾಮಾಯಣ, ಅದಕ್ಕೆ ಹೆಸರು ರಾಮಚಂದ್ರ ಚರಿತ ಪುರಾಣ, ಕನ್ನಡದಲ್ಲೇ ರಚನೆ ಆಗಿದಂತಹ ಒಂದು ಮಹಾಕಾವ್ಯ. ಮತ್ತೆ ಇನ್ನೊಂದು ಮಹಾಕಾವ್ಯ ಕನ್ನಡದಲ್ಲಿ ರಚನೆ ಆಗಿರೋದು ಇವರ ಒಂದು ಕಾಲಘಟ್ಟದಲ್ಲಿ. ಅದು 19ನೇ ಜೈನಿಸಂಗೆ ಅಂದರೆ ಜೈನ್ ತೀರ್ಥಂಕರರು 19ನೇ ತೀರ್ಥಂಕರರ ಬಗ್ಗೆ ಬರೆದಂತಹ ಮಲ್ಲಿನಾಥ ಪುರಾಣ, ಇದು ಒಂದು ಮಹಾಕಾವ್ಯ. ಸೊ ಅದನ್ನ ಬರೆದವರು ಮಹಾಕವಿ
ಮಹಾಕವಿಯಾದಂತಹ ನಮ್ಮ ನಾಗಚಂದ್ರ ಅವರು ಆಗಿನ ಕಾಲಘಟ್ಟದಲ್ಲಿ. ಸೊ ಇವೆಲ್ಲ ನೋಡಿ, ಅಂದರೆ ಇವತ್ತಿಗೂ ಕೂಡ ನಾವು ಇದೆಲ್ಲ ಇವೆಲ್ಲ ಇದೆ, ನಾವು ಓದ್ಬೋದು. ಇವತ್ತಿಗೂ ಅವತ್ತಿನ ಕಾಲಘಟ್ಟದಲ್ಲಿ ಬರೆದಿರೋದಕ್ಕೆ ಇವತ್ತಿಗೂ ಕೂಡ ನಮಗೆ ಕನ್ನಡ ಲಿಟ್ರೇಚರು ಅಷ್ಟು ಏನು ಹೇಳ್ತಾರೆ, ರಿಚ್ ಲಿಟ್ರೇಚರ್ ಅಂತಾರಲ್ಲ. ಸೊ ಅದಕ್ಕೆ ಕಾರಣನೇ ಆಗಿನ ಕಾಲಘಟ್ಟದಲ್ಲಿ ನಮ್ಮ ಪೂರ್ವಜರು, ನಮ್ಮ ಕನ್ನಡಿಗರು ಇಷ್ಟೆಲ್ಲ ಕೊಡುಗೆಗಳನ್ನು ಕೊಟ್ಟು ಹೋಗಿದ್ದಾರೆ. ನನ್ನ ಒಂದು ಬೇಡಿಕೆ ಇಷ್ಟೇ, ಕನ್ನಡಿಗರಲ್ಲಿ ಸಮಯ ಸಿಕ್ಕಾಗ ಕನ್ನಡ ಸಾಹಿತ್ಯವನ್ನು ಓದೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ, ಆ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಮತ್ತು ಸಮಯ ಸಿಕ್ಕಾಗ ಕನ್ನಡ ಅಂದರೆ ಕನ್ನಡಿಗರು ಕಟ್ಟಿದಂತಹ ಐತಿಹಾಸಿಕ ದೇವಾಲಯಗಳು, ಕನ್ನಡಿಗರು ಕಟ್ಟಿದಂತಹ ಐತಿಹಾಸಿಕ ದೇವಾಲಯಗಳು ಮಾತ್ರ ಅಲ್ಲ, ಸೌತ್ ಇಂಡಿಯನ್ ಟೆಂಪಲ್ಸ್ ಏನೇನಿದೆ, ಅಂದರೆ ಚೋಳರು, ಪಾಂಡ್ಯರು, ಗಂಗರು, ಚಾಲುಕ್ಯರು, ಹೊಯ್ಸಳರು ಇವ್ರು ಕಟ್ಟಿರುವಂಥ ದೇವಸ್ಥಾನಗಳನ್ನೆಲ್ಲ ನೋಡೋದಕ್ಕೆ 2 ಕಣ್ಣು ಸಾಲದು. ಮತ್ತು ಅದ್ರ ಬಗ್ಗೆ ತಿಳ್ಕೊತಾ ಇದ್ರೆ ತಿಳ್ಕೊತಾನೇ ಹೋಗ್ಬೋದು. ಒಂದು ರೀತಿ ಜ್ಞಾನ ಬಂದು ಕಡಲು, ಅಂದರೆ ಕಡಲಿನಷ್ಟು ಜ್ಞಾನ ಇದೆ, ಎಷ್ಟು ತಿಳ್ಕೊಂಡ್ರು ಸಾಲದು ಅಂತಲೇ ಹೇಳಬೇಕು. ಸೊ ಸಮಯ ಸಿಕ್ಕಿದಾಗ ಐತಿಹಾಸಿಕ ದೇವಾಲಯಗಳನ್ನು ನೀವು ವಿಸಿಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸಮಯ ಸಿಕ್ಕಿದಾಗ ಒಂದಷ್ಟು ಕನ್ನಡ ಸಾಹಿತ್ಯವನ್ನು ಓದೋದಕ್ಕೆ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಸೊ ಒಂಥರ ಚೆನ್ನಾಗಿರುತ್ತೆ. ನೀವು ಆ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡು ನೋಡಿ, ನೀವೇ ಆಮೇಲೆ ಹೇಳ್ತೀರಾ ಎಷ್ಟು, ಅಂದರೆ ಯಾವ ಮಟ್ಟಿಗೆ ಎಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಲೈಫ್ ಮೇಲೆ ಅದು ಅಂತ. ಸೊ ಇದನ್ನು ನಾನು ಹೇಳಬೇಕು ಅಂದ್ಕೊಂಡೆ. ಈಗ ಇವರು ಚೋಳರನ್ನು ಗೆದ್ದರು ಅಲ್ವಾ. ಈಗ ಇವರ ಮೊದಲನೇ ಕನಸು, ಅಂದರೆ ಮೇಯ್ನ್ ಕನಸು ಇವ್ರಿಗೆ ಏನಿದ್ದಿದ್ದು, ಹೊಯ್ಸಳ ಸಾಮ್ರಾಜ್ಯವನ್ನು ಸ್ವತಂತ್ರ ಸಾಮ್ರಾಜ್ಯವನ್ನಾಗಿ ಮಾಡಬೇಕು. ಅದಕ್ಕೆ ವೆಸ್ಟರ್ನ್ ಚಾಲುಕ್ಯಾಸ್ ಅವ್ರನ್ನ ವೆಸ್ಟರ್ನ್ ಚಾಲುಕ್ಯಾಸ್ ಅವರ ವಿರುದ್ಧ ಇವರು ಯುದ್ಧ ಮಾಡಬೇಕು ಅಂತ ಇತ್ತಲ್ವಾ. ಸೊ ಅದ್ರ ಬಗ್ಗೆ ನಾನು ಮುಂದಿನ ಕಾರ್ಯಕ್ರಮದಲ್ಲಿ, ಫೈನಲ್ ಕಾರ್ಯಕ್ರಮದಲ್ಲಿ ನಾನು ಹೇಳ್ತೀನಿ. ಆ ಒಂದು ಕಾರ್ಯಕ್ರಮ ಇನ್ನೂ ತುಂಬ ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ನಾನು ಈಗಲೇ ಏನು ರಿವೀಲ್ ಮಾಡೋದಿಲ್ಲ. ಸೊ ಇದೊಂಥರ ಹೇಗೆ ನಮ್ಮ ವಿಷ್ಣುವರ್ಧನ್ ಅವರು ಈಗ ತಾನೇ ಒಂಥರ ಎಂಟ್ರಿ ಕೊಟ್ಟಿದ್ದಾರೆ. ಅಂದರೆ ಅವರ ಇನ್ನೊಂದು ಮುಖ್ಯವಾದಂಥ ಒಂದು ಯುದ್ಧ ಬಾಕಿ ಇದೆ. ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಇನ್ನೊಂದು ಮುಖ್ಯವಾದಂಥ ಒಂದು ಕನಸನ್ನು ಅವ್ರು ನನ್ಸ್ ಮಾಡಬೇಕಾದಂಥದ್ದು ಒಂದು ಬಾಕಿ ಇದೆ. ಸೊ ಆ ಕನಸಿನ ಬಗ್ಗೆ ಅವ್ರು ಹೇಗೆ ಅದನ್ನು ನನ್ಸ್ ಮಾಡಿಕೊಂಡ್ರು, ಅದರಲ್ಲಿ ಕೆಲವೊಂದು ಅಡೆತಡೆಗಳು ಬರುತ್ತೆ. ಸೊ ಅದರಲ್ಲೂ ಕೂಡ ಒಂದು ಸೋಲನ್ನು ಕಾಣ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ನಾನು ಮುಂದಿನ ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ಸೊ ನನ್ನ ಕೈಯಲ್ಲಿ ಆದಷ್ಟು ಈ ಒಂದು ಕೆಲವೊಂದು ವಿಷಯಗಳನ್ನು, ಕೆಲವೊಂದು ಐತಿಹಾಸಿಕ ಸತ್ಯಗಳನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಯಾರಾದರೂ ಅಂದರೆ ಇದರಲ್ಲಿ ಏನಾದರೂ ಅಂದರೆ ಇತಿಹಾಸಕಾರರು ಮತ್ತು ಸಾಹಿತ್ಯಕ್ಕೆ, ಅಂದರೆ ಸಾಹಿತಿಗಳು ಯಾರಾದರೂ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ, ನನಗೆ ಅಂದರೆ ವಿತೌಟ್ ಮೈ ನಾಲೆಜ್ ಏನಾದರೂ ಬೈ ಮಿಸ್ಟೇಕಾಗಿ ಏನಾದರೂ ತಪ್ಪು ಇನ್ಫಾರ್ಮೇಷನ್ ಕೊಟ್ಟಿದ್ದರೆ, ನೀವು ಅದನ್ನು ರೆಕಗ್ನೈಸ್ ಮಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜನ್ನು ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.